ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮೇಡಮ್ ಅವರೇ, ಅವನು ಎಷ್ಟೇ ಕೆಟ್ಟ ಮನುಷ್ಯ ಆಗಿದ್ರು ನಿಯತ್ತಿನ ಮನುಷ್ಯ ಅಂತ ಅವನ ಹೆಂಡತಿನೇ ಹೇಳಿದ್ಲಲ್ವಾ, ಅದಕ್ಕೆ ಇನ್ನೇನ್ ಬೇಕು ನಿಮ್ಗೆ? ಮದ್ವೆ ಆಗ್ಬಿಡಿ. ಗೌಡ್ರೆ, ಅವ್ರ ಮಾತಲ್ಲಿ ಕ್ಲಾರಿಟಿ ಅನ್ನೋದೇ ಇಲ್ಲ. ಅವನು ತುಂಬಾ ಕೆಲ್ಸ ಮಾಡಿಸ್ತಾನೆ ಅಂತ ಹೇಳ್ತಾ ಇದ್ದಾಳೆ. ಅವನ್ ಜೊತೆ ಇದ್ರೆ ಉದ್ಧಾರ ಆಗಲ್ಲ ಅಂತ ಹೇಳ್ತಾ ಇದ್ದಾಳೆ. ಜೊತೆಗೆ ಒಳ್ಳೆಯವನು ಅಂತಾನು ಹೇಳ್ತಾ ಇದ್ದಾಳೆ. ಇದನ್ನ ಹೆಂಗ್ ನಂಬೋದು? ನನ್ಗಂತೂ ನಂಬಕ್ ಆಗ್ತಿಲ್ಲ. ರೀ ರೇಖಾ ಅವ್ರೆ, ಯಾವ ಹೆಂಡತಿ ತಾನೆ ಗಂಡನಿಂದ ಡಿವೋರ್ಸ್ ತಗೊಂಡ್ಮೇಲೆ ಗಂಡನ ಬಗ್ಗೆ ಒಳ್ಳೇದ್ ಮಾತಾಡ್ತಾಳೆ? ನೀವೇ ಹೇಳಿ. ಆದ್ರೂ ಅವಳು ನನ್ ಗಂಡ ನಿಯತ್ತಿನ ಮನುಷ್ಯ ಅಂತ ಹೇಳಿದಾಳಲ್ವಾ, ಅದಕ್ಕಾದ್ರೂ ನೀವು ಕಣ್ಮುಚ್ಕೊಂಡ್ ಮದ್ವೆ ಆಗ್ಬೋದು. ಅದು ಅಲ್ದೆ ರೇಖಾ, ಈಗಿನ ಕಾಲದಲ್ಲಿ ಒಂದು ಚಿಕ್ಕ ಮನೆ ಕಟ್ಸೋದೇ ಕಷ್ಟ, ಅಂತದ್ರಲ್ಲಿ ಅರಮನೆ ಕಟ್ಸಕ್ಕಾಗತ್ತೇನ್ರಿ? ಈಗ ನನ್ನ ಹೆಂಡತಿನೇ ಫುಲ್ ರೈಸ್ ನೋಡಿ. ನನಗೆ ನೀವು ಬಿಸ್ನೆಸ್ ಮಾಡಿ, ರಿಯಲ್ ಎಸ್ಟೇಟ್ ಮಾಡಿ, ಜಾಗ ತಗೊಳ್ಳಿ, ಮನೆ ಕಟ್ಸಿ ಅಂತ ಹೇಳ್ತಾಳೆ. ನಾನು ಕಟ್ಸಿದೀನಾ? ಇಲ್ಲ. ಈಗ ನಾವು ಬಾಡಿಗೆ ಮನೇಲೆ ಇಲ್ವಾ? ನೀವು ಹಂಗೇಪ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಅಡ್ಜಸ್ಟ್ ಮಾಡ್ಕೊಂಡು ಸಂಸಾರ ಮಾಡ್ಬೇಕಪ್ಪ. ಆಯ್ತು, ಆಪ್ಷನ್ ಬಿ ಅಂತ ಇಟ್ಕೊಳ್ಳಿ. ಹಾಗಿದ್ರೆ ಎ ಮತ್ತೆ ಸಿ ಯಾರು? ಅದನ್ನ ನೀವೇ ಹೇಳ್ಬೇಕು. ಅಲ್ಲ ರೀ ರೇಖಾ ಅವ್ರೆ, ಈ ತರ ನೀವು ಆಪ್ಷನ್ ಎ ಆಪ್ಷನ್ ಬಿ ಅಂತ ಇಟ್ಕೊಳ್ಳೋದಕ್ಕೆ ಇದು ಎಕ್ಸಾಮ್ ಪೇಪರ್ ಅಲ್ಲ. ಮಾಲಿನಿ ಅವ್ರೆ, ಜೀವನ ಅನ್ನೋದು ಒಂದ್ ಪರೀಕ್ಷೆ ತರ, ಆಪ್ಷನ್ ಇರ್ಲೇಬೇಕಲ್ಲ. ರೀ ಎತ್ರಿ ಫೋನ್ನ. ಹಾ, ಈಗ ಆಪ್ಷನ್ ಇನ್ನೊಬ್ಬನ ಕಡೆಯಿಂದ ಒಂದು ಮೆಸೇಜ್ ಬಂದಿದೆ. ಏನು? ಇವನು ಮೆಸೇಜ್ ಅಲ್ಲಿ ಅವನ ಹೆಂಡತಿದು ಡೆತ್ ಸರ್ಟಿಫಿಕೇಟ್ ಕಳ್ಸಿದಾನೆ. ಏನು ಬರ್ದಿದ್ದಾನೆ ಅಂದ್ರೆ ಡೆತ್ ಡ್ಯೂ ಟು ಹಾರ್ಟ್ ಅಟ್ಯಾಕ್ ಅಂತ ಇದೆ. ಹಾರ್ಟ್ ಅಟ್ಯಾಕ್? ಅಯ್ಯೋ ಅಯ್ಯೋ, ಅವನು ಅವಳಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿದ್ರೆ ಅವನೆಷ್ಟು ಚಿತ್ರ ಹಿಂಸೆ ಕೊಟ್ಟಿರ್ಬೋದು. ಪಾಪ, ಅವಳ ಎದೆ ಇಟ್ಕೊಂಡು ಹಂಗೇ ಸತ್ತೋಗಿರ್ತಾಳೆ. ರೇಖಾ ಮೇಡಮ್ ಅವರೇ,